ನಿಮಗೆಲ್ಲ ಕರಾಟೆ ಗೊತ್ತಲ್ಲ? ಪ್ಲೀಸ್ ಬಿ ಸೀಟೆಡ್. ಕರಾಟೆದು ಮುಂದುವರಿದ ಭಾಗ ಜೂಡೋ. ಕುಂಗ್ಫು ಎಲ್ಲ ಕೇಳಿದ್ದೀರ. ಓಕೆ, ಒಂದು ಹುಡುಗನಿಗೆ ಹುಟ್ಟಿದಿಂದ ಕೈ ಇರಲಿಲ್ಲ. ದೇರ್ ವಾಸ್ ಎ ಬಾಯ್ ಹೂ ಲ್ಯಾಕ್ ಲೆಫ್ಟ್ ಹ್ಯಾಂಡ್ ಬೈ ಬರ್ತ್ ಡಿಫೆಕ್ಟ್. ಹುಟ್ಟಿದಿಂದ ಕೈ ಇರಲಿಲ್ಲ. ಹುಟ್ಟಿದಿಂದ ಕೈ ಇರಲಿಲ್ಲ. 5 ವರ್ಷ ಆಯಿತು ಅವನಿಗೆ. ಸ್ವಲ್ಪ ಬ್ರಿಲಿಯಂಟು. ಹಿ ವಾಸ್ ಎ ವೆರಿ ಬ್ರಿಲಿಯಂಟ್. ಮ್ಯಾಮ್, ಪ್ಲೀಸ್ ಬಿ ಸೀಟೆಡ್. ಐ ವಾಂಟ್ ಟು ಸಿ ಎವರಿ ಫೇಸಸ್, ಇಂಡೆಕ್ಸ್ ಆಫ್ ಮೈಂಡ್. ಒಬ್ಬ ಗುರುಗಳು, ಟೀಚರ್ ಏನು ಮಾಡ್ತಾರೆ, ಅವನ ಟ್ಯಾಲೆಂಟ್ ನೋಡಿ ಇವನನ್ನ ಹೆಂಗಾದ್ರೂ ಮಾಡಿ ಜೂಡೋ ಪ್ಲೇಯರ್ ಮಾಡಬೇಕು, ಜೂಡೋ ಚಾಂಪಿಯನ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಬಾಪ, ಇಲ್ಲಿ ನಿನಗೆ ಜೂಡೋ ಹೇಳ್ಕೊಡ್ತೀನಿ. ಎ ಟೀಚರ್, ಹಿ ನೋಟಿಸ್ಡ್ ಹಿಸ್ ಟ್ಯಾಲೆಂಟ್ and the teacher want this boy to become judo champion. What is judo? Judo is a advanced wrestling. ಮುಂದುವರಿದ ಕುಸ್ತಿ. Do you understand? ಅರ್ಥ ಆಯ್ತಲ್ಲ? ಆ ಹುಡುಗನಿಗೆ ಏನು, ನನಗೆ ಕೈಯೇ ಇಲ್ಲ, ಏನು ಜೂಡೋ ಕಲಿಯೋದು ಅಂತ ಸ್ಟಾರ್ಟಿಂಗ್ ಅವನು ಹಿಂಜರಿತಾನೆ. That boy won't agree. Finally the teacher consoles him. Then he agreed, the boy agreed. ಒಪ್ಕೋತಾನೆ ಅವನು ಜೂಡೋ ಕಲಿಯೋದಕ್ಕೆ. 5 ವರ್ಷ ಟ್ರೈನಿಂಗ್ ಕೊಡ್ತಾರೆ ಟೀಚರ್. ಎಷ್ಟು ವರ್ಷ? 5 ವರ್ಷ. When I ask the question, please open your lips so that you can get rid of from a mood. Open your lips. 5 ವರ್ಷ ಟ್ರೈನಿಂಗ್ ಕೊಡ್ತಾರೆ ಹುಡುಗನಿಗೆ. ಹಂತ ಹಂತವಾಗಿ ಕಾಂಪಿಟೇಷನ್ ಕಳಿಸ್ತಾರೆ. ಎಲ್ಲಾದ್ರಲ್ಲಿ ಗೆದ್ಕೊಂಡ್ ಬರ್ತಾ ಇದ್ದಾರೆ. ಎದುರಾಳಿಗೆ 2 ಕೈ ಇದೆ, 2 ಕಾಲು, ಬಹಳ ಚೆನ್ನಾಗಿ ಆಡ್ತಾರೆ. ಬಟ್ ಈ ಹುಡುಗನಿಗೆ ಎಡಗೈ ಇಲ್ಲ. ದಿಸ್ ಬಾಯ್ ಸ್ಟೆಪ್ ಬೈ ಸ್ಟೆಪ್, ಫೇಸ್ ಬೈ ಫೇಸ್, he competed with other judo fellows. Always he win in the competition. He won in the competition. Finally he select to international level. ಎಲ್ಲಿಗೆ? ಅಂತಾರಾಷ್ಟ್ರೀಯ ಮಟ್ಟಿಗೆ ಜೂಡೋ ಚಾಂಪಿಯನ್ಗೆ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದಮೇಲೆ ಪ್ರಜ್ವಲ್, ಅದು ಓಕೆ? ಪ್ರಜ್ವಲ್ ಹುಷಾರಿದ್ದೀರಾ? ಸೆಲೆಕ್ಟ್ ಆದ್ಮೇಲೆ ಅಲ್ಲೂ ಗೆಲ್ತಾನೆ. ಅವನಿಗೆ ಆಶ್ಚರ್ಯ, ಹುಡುಗನಿಗೆ, ನನಗೆ ಎಡಗೈ ಇಲ್ಲ, ಹಿಂಗೆ ಗೆದ್ಕೊಂಡ್ ಬರ್ತಾ ಇದ್ದೀನಲ್ಲ, ಏನಿರ್ಬೋದು ಸೀಕ್ರೆಟ್ ಅಂತ ಟೀಚರ್ ಕೇಳ್ತಾನೆ. ಈ ಆಸ್ಕ್ ಟೀಚರ್, ವಾಟ್ ಈಸ್ ದಿ ಮೇನ್ ಸಕ್ಸಸ್? ಮೈ ಸಕ್ಸಸ್ ಇನ್ ಪ್ಲಸ್ ಟೆಲ್ ಮೀ ಸರ್ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಅಪ್ಪ, ಜೂಡೋ 5 ವರ್ಷದಿಂದ ನಿನಗೆ ಒಂದೇ ಒಂದು ಟೆಕ್ನಿಕ್ ಹೇಳ್ಕೊಟ್ಟೆ. ಏನು ಹೇಳಿ? 5 years ಇಂದ ಟೀಚರ್ taught that judo 5 years, simply one technique. That one technique consumed 5 years. ಎಷ್ಟು ವರ್ಷ? 5 ವರ್ಷ. ಎದುರಾಳಿ ನಿನ್ನ ಲಾಕ್ ಮಾಡಿದಾಗ, the opponent, when they locked you, you were successfully free from the lock. That's why you won. ಹೌದಾ ಗುರುಗಳೇ, ಹೆಂಗೆ ನಾನು ಲಾಕ್ನ ಬಿಡಿಸ್ಕೊಂಡೆ? ಅದು ಏನು ಟೆಕ್ನಿಕ್ ಅಂತಂದರೆ, ಲಾಕ್ ಮಾಡಿರೋದು ಬಿಡಿಸೋಕ್ಕೆ ಎಡಗೈ ಬೇಕು. ಲಾಕ್ ಮಾಡಿದಾರಲ್ಲ, ಟೀಚರ್ ಹೇಳ್ಕೊಟ್ಟಿದ್ದು, ಲಾಕ್ ಮಾಡಿದ್ದು ಅನ್ಲಾಕ್ ಮಾಡೋಕ್ಕೆ ಏನು ಬೇಕು? ಎಡಗೈ ಬೇಕು. ಆ ಹುಡುಗನಿಗೆ ಎಡಗೈನೇ ಇಲ್ಲ. ಆಪೋನೆಂಟ್ ಪಾರ್ಟಿಗಳು ಎಡಗೈನೇ ಯೂಸ್ ಮಾಡಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಆಪೋನೆಂಟ್ ಪಾರ್ಟಿಗಳು ಎಡಗೈನೇ ಯೂಸ್ ಮಾಡಿಲ್ಲ ಟು ಅನ್ಲಾಕ್. ಆ ಟೆಕ್ನಿಕೇ ಗೊತ್ತಿಲ್ಲ ಅವರುಗಳಿಗೆ. ದಿಸ್ ಇಸ್ ಹೌ ಟೀಚರ್ ಟ್ರಾನ್ಸ್ಫಾರ್ಮ್ಡ್ ದಟ್ ಬಾಯ್ಸ್ ವೀಕ್ನೆಸ್ ಇಂಟು ಸಕ್ಸಸ್. ಆ ಹುಡುಗನ ವೀಕ್ನೆಸ್ ಏನು, ಎಡಗೈ ಇಲ್ಲ, ಆ ವೀಕ್ ಪಾಯಿಂಟ್ನೇ ಏನು ಮಾಡಿದ್ರು ಟೀಚರು? ಸಕ್ಸಸ್ ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ? Do you understand? Yes, sir. Yes, pause. Right.
you heard this story? This is the first time you listening? This is a motivation stories. Motivation. Huh? Humiliation to motivation. ಅವಮಾನದಿಂದ ಸನ್ಮಾನದೆಡೆಗೆ. ಅವಮಾನಗಳು, ಹ್ಯುಮಿಲಿಟೇಷನ್ಗಳು ಎಷ್ಟಾದರೂ ಅಷ್ಟು ನಾವು ಕಲಿಬೇಕಾಗುತ್ತೆ, ಒಳ್ಳೆ ದಾರಿಗೆ ತಗೊಂಡು ಹೋಗ್ಬೇಕಾಗುತ್ತೆ. ನಿನ್ನೆ ಒಂದು ಸ್ಮರಣೆ ದಿನ ಇಟಲಿನಲ್ಲಿ 1890ರಲ್ಲಿ ಇನ್ ಇಟಲಿ 1890 there was a girl born. ಒಂದು ಹೆಣ್ಣು ಮಗು ಹುಟ್ಟಿತು. ತುಂಬ ಬಡವರು, ದೇ ಆರ್ ವೆರಿ ಪೂರ್. ದೇ ಆರ್ ಫ್ರಮ್ ಫಾರ್ಮರ್ ಫ್ಯಾಮಿಲಿ, ರೈತರ ಕುಟುಂಬ. ಚಿಕ್ಕ ವಯಸ್ಸಲ್ಲೇ 5 ವರ್ಷ ಇದ್ದಾಗಲೇ ಆ ಹೆಣ್ಣು ಮಗುಗೆ ತಂದೆ ತೀರೋಗ್ತಾರೆ. ಸೊ ತಂದೆ ತೀರೋದ್ಮೇಲೆ ತಾಯಿ ಭಾಳ ಕಷ್ಟಪಟ್ಟು ಆ ಮಗುನ ಸಾಕ್ತಾಳೆ. ಹೆಣ್ಮಗು ತುಂಬ ಚೆನ್ನಾಗಿದ್ದಾಳೆ ಹೆಣ್ಣು ಮಗು. ಐ ವಿಲ್ ಶೋ ಅವರ್ ಫೋಟೋ ದೇರ್. ಇದಾದ ಮೇಲೆ ಬೆಳೀತಾ ಬೆಳೀತಾ 10 ವರ್ಷ ಆಗುತ್ತೆ ಮಗುಗೆ, 11 ವರ್ಷ ಆಗುತ್ತೆ. ತಾಯಿ ಏನು ಮಾಡ್ತಾಳೆ, ಹೊಲ ಗದ್ದೆಯಲ್ಲಿ ಹೊಲ ಉಳ್ತಾ ಇರ್ತಾಳೆ. ಮದರ್ ವಾಸ್ ಇನ್ ದ ಫೀಲ್ಡ್ ಆಫ್ಟರ್ 11 years. ಆಫ್ಟರ್ 11 years ಮದರ್ ವಾಸ್ ಇನ್ ದ ಫೀಲ್ಡ್. ಮನೆ ಓನರು ಅವನಿಗೆ ಒಂದು 21 ವರ್ಷ. ಅಲೆಕ್ಸಾಂಡ್ರಿಯಾ ಅಂತ ಅವನ ಹೆಸರು. ಆ ಹುಡುಗಿ ಹೆಸರು ನಾನು ಈಗಲೇ ಹೇಳಲ್ಲ. ಅಲೆಕ್ಸಾಂಡ್ರಿಯಾ ಅಂತ ಅವನ ಹೆಸರು. ಅವನೇನು ಮಾಡ್ತಾನೆ, ಯಾರು ಇಲ್ಲೇ ಟೈಮಲ್ಲಿ ಈ ಹುಡುಗಿ ಮನೇಲಿ ಇರ್ತಾಳೆ, ರೇಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆ ಹುಡುಗಿ ಅದರಿಂದ ಬಿಡಿಸ್ಕೊತಾಳೆ. ದಟ್ ಅಲೆಕ್ಸಾಂಡ್ರಿಯಾ ಈಸ್ ಎ ಯಂಗ್ ಯೂತ್ at the age 21. All of a sudden he enters that girl's house, trying to molest her. ಆಗ ಇವಳು ಬಿಡಿಸ್ಕೊತಾಳೆ. ಅಲ್ಲೇ ಚಾಕು ಇರುತ್ತೆ. ಚಾಕು ತಗೊಂಡು 14 ಕಡೆ ಚಾಕು ಹಾಕ್ತಾರೆ ಹುಡುಗಿಗೆ. ಎಷ್ಟು ಕಡೆ? 14 ಕಡೆ. That girl will not cooperate for all his negative virtues. This Alexandria stabs 14 times. 14 ಕಡೆ ಗಾಯಗಳಾಗುತ್ತೆ ಫ್ರೆಂಡ್ಸ್. ಓಡೋಗ್ಬಿಡ್ತಾನೆ ಹುಡುಗ, ಅವನು ಅಲೆಕ್ಸಾಂಡ್ರಿಯಾ ಓಡೋಗ್ಬಿಡ್ತಾನೆ. ಓಡೋಗಾದ್ಮೇಲೆ ಈ ಹುಡುಗಿ ರಕ್ತದಲ್ಲೇ ಬಿದ್ದಿರ್ತಾಳೆ. ತಾಯಿ ಬಂದು ನೋಡ್ತಾಳೆ, ಫುಲ್ಲು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರುತ್ತೆ. 1902ರಲ್ಲಿ ಜುಲೈ 6ನೇ ತಾರೀಕು ನೆನ್ನೆಗೆ ಹುಡುಗಿ ಮರಣವಾಗ್ತಾಳೆ. ಶಿ ವಾಸ್ ಇನ್ ದ ಬ್ಲಡ್ ಶೋರ್ ವೆನ್ ಮದರ್ ಕಮ್ಸ್. ಶಿ ಈಸ್ ವೆರಿ ಸೀರಿಯಸ್. ಆಫ್ಟರ್ ಫ್ಯೂ ಡೇಸ್ ಶಿ ಗೇವ್ ಹರ್ ಸೋಲ್ ಟು ಗಾಡ್. ಇವನು ಅಲೆಕ್ಸಾಂಡ್ರಿಯಾ ಏನು ಮಾಡ್ತಾನೆ, ಓಡೋಗಿದ್ದವನು ಸಿಕ್ಕಾಕೊಂಡು 28 ವರ್ಷ ಜೈಲಲ್ಲಿ ಇರ್ತಾನೆ. ಎಷ್ಟು ವರ್ಷ? 28 years. This Alexandria was caught by criminal authority. He was sentenced to jail 28 years. 28 ವರ್ಷ ಆದ ಮೇಲೆ ಜೈಲಿಂದ ರಿಲೀಸ್ ಆಗ್ತಾನೆ. ತುಂಬ ಬೇಜಾರಾಗುತ್ತೆ ಇವನಿಗೆ, ಬಹಳ ಪಶ್ಚಾತ್ತಾಪ ಪಡ್ತಾನೆ. He confessed himself and he joined Capuchin group, a priesthood, not a priest, second phase of that priesthood. ಕಪುಚಿನ್ ಅಂತ ಒಂದು ಸಭೆ ಇರುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಹೋಗಿ ಸೇರ್ಕೊತಾನೆ, ಸನ್ಯಾಸಿ ಆಗ್ಬಿಡ್ತಾನೆ ಅವನು. ಜೊತೆಗೆ ಅವ್ರ ತಾಯಿ ಹತ್ರ ಹೋಗಿ ಕ್ಷಮೆ ಕೇಳ್ತಾನೆ, ತಪ್ಪಾಯ್ತು ನಾನು ಮಾಡಿದ್ದು ಅಂತ. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? Could you able to follow what I am telling? After 61 years, at that time 61,
ಅವನಿಗೆ 61 ವರ್ಷ ತುಂಬುತ್ತೆ. ಒಂದಿನ ಮಲಗಿರ್ತಾನೆ ಮನೆಯಲ್ಲಿ, ರಾತ್ರಿ ಕನಸಲ್ಲಿ ಈ ಹುಡುಗಿ ಕಾಣಿಸ್ಕೊತಾಳೆ. ಆಫ್ಟರ್ 61 years, when this man Alexandria, when his dream, this girl appeared. She gave 14 jasmine flowers. I am sorry, lily flowers. 14 ಹೂಗಳನ್ನ ಕೊಡ್ತಾಳೆ. ಇನ್ ದ ಮಾರ್ಕ್ ಆಫ್ ಈಚ್ wound, ಪ್ರತಿಯೊಂದು ಗಾಯದ ಗುರುತಿಗೆ ಸಲುವಾಗಿ 14 ಕಡೆ ಗಾಯ ಆಗಿರುತ್ತಲ್ಲಮ್ಮ ಅಲ್ವಮ್ಮ, 14 ಹೂಗಳನ್ನ ಕೊಡ್ತಾಳೆ. ಅದನ್ನ ಕನಸಲ್ಲಿ ಎದ್ಬಿಡ್ತಾರೆ. ಎದ್ದ ಆದ್ಮೇಲೆ, ಬೆಳಿಗ್ಗೆ ಎದ್ದಾದ್ಮೇಲೆ ಅವನ ಹಾಸಿಗೆನಲ್ಲಿ 14 ಹೂ ಇರುತ್ತೆ ಫ್ರೆಂಡ್ಸ್, 14 ಹೂಗಳು ಇರುತ್ತೆ. ಕನಸಿನಲ್ಲಿ ನೋಡಿದ್ದು. Yesterday he was in dream, he saw 14 flowers given by that girl, and morning he received same 14 lily flowers on the bed. This is a one miracle. In 1950, 1902, 1902 ತೀರೋಗಿದ್ದು. She lived only 12 years, 12 ವರ್ಷ ಮಾತ್ರ ಬದುಕಿದ್ದು ಜೀವನದಲ್ಲಿ. ಪೋಪ್, ಐ ಥಿಂಕ್ 12th ಪೋಪ್ ಇರಬೇಕು. 1950 ಆ ತಾಯಿನ ಸೈಂಟ್ ಪದವಿಗೆ ಸೇರಿಸ್ತಾರೆ, ಸಂತ ಪದವಿಗೆ ಸೇರಿಸ್ತಾರೆ. ಅವ್ರು ಯಾರು ಅಂದರೆ ಸೆಂಟ್ ಮರಿಯಾ ಗೊರಟ, ಸಂತ ಮರಿಯಾ ಗೊರಟ. ಎಂಥ ಒಂದು ಇದು ನೋಡಿ, ಬಹಳ ಅದ್ಭುತವಾದ ಪವಾಡಗಳನ್ನು ಮಾಡಿದ್ದಾರೆ. ಆಫ್ಟರ್ ಅವರ್ ಡೆತ್ ಜೋಸಫ್ ಅನ್ನೋರಿಗೆ ಕಾಲ ಮೇಲೆ ಚಪ್ಪಡಿ ಕಲ್ಲು ಬಿದ್ದೋಗುತ್ತೆ. ಎ ಬಿಗ್ ಸ್ಟೋನ್ ವಾಸ್ ಫಾಲನ್ ಆನ್ ದಿ ಪಾಮ್ ಆಫ್ ಎ ಜೋಸಫ್, ದ ಬೋನ್ ಹ್ಯಾಸ್ ಬಿನ್ ಕ್ರ್ಯಾಕ್ಡ್. ಮೂಳೆಲ್ಲ ಮುರಿದೋಗಿರುತ್ತೆ. ಮರಿಯಾ ಗೊರಟನ ಪ್ರೇಯರ್ ಮಾಡಿದರೆ ಅರ್ಧ ಗಂಟೆಯಲ್ಲಿ ಕಾಲು ರೆಡಿಯಾಗಿ ಹೋಗುತ್ತೆ. There was another lady, she was suffering from pleural problem, lungs problem. ಆಗ ಬೇಡ್ಕೊಂಡಾದ್ಮೇಲೆ ಒಂದೇ ದಿವಸದಲ್ಲಿ ಕ್ಯೂರ್ ಆಗುತ್ತೆ. She was a very young saint. ದೇವರು ಬಹಳ ನಿಷ್ಠುರ ಅಲ್ಲ, ಬೇಗ ಕರ್ಕೊಂಡ್ಬಿಡ್ತಾರೆ ಅಲ್ವಾ. The world genial persons, they left us within 39 years. 39 ವರ್ಷದ ಒಳಗಡೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಆಗ್ಬೋದು, ಸ್ವಾಮಿ ವಿವೇಕಾನಂದ ಆಗ್ಬೋದು, ಬ್ರೂಸ್ಲಿ ಆಗ್ಬೋದು, ಕನ್ನಡ ಆಕ್ಟರ್ ಶಂಕರ್ನಾಗ್ ಆಗ್ಬೋದು, ಸುಮಾರು ಇದ್ದಾರೆ. ವರ್ಲ್ಡ್ ಫೇಮಸ್ ಪೋಯಿಟ್ ಜಾನ್ ಕಿಟ್ಸ್ ಅವರು ಆಗ್ಬೋದು. ಇವರೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಸೊ ಇದನ್ನು ಸಂತ ಮರಿಯಾ ಗೊರಟ ಅವರ ದಿನ ನೆನ್ನೆ, ಎಸ್ಟರ್ಡೇ ವಿ ಸೆಲೆಬ್ರೇಟೆಡ್ ಸೈಂಟ್ ಮೇರಿ ಮರಿಯಾ ಗೊರಟ feast. Seeking her blessings, we will start the class. Okay friends, pause. Rehab, can anybody tell me? ಮಾಸ್ಕ್ ತೆಗೆದ್ಬಿಡು, ಯಾಕೋ ನನಗೆ ಕೆಮ್ಮು ಬರ್ತಾ ಇದೆಯಾ, ಹೇಳಪ್ಪ. ಕುಟುಂಬ ಸಲಹಾ ಕೇಂದ್ರ. Can anybody translate ಕುಟುಂಬ ಸಲಹಾ ಕೇಂದ್ರ in English? ಕುಟುಂಬ ಸಲಹಾ ಕೇಂದ್ರ, ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್. ಓಕೆ. Rehab. Hab is the place. Hab is the place. Habitat in biology. Habitat, ವಾಸ ಮಾಡೋ ಜಾಗ ಹ್ಯಾಬಿಟ್ಯಾಟ್ ಅಂದರೆ. Rehab ಅಂದರೆ ಏನು? ಯಾ, ವೆರಿ ಗುಡ್. Reconsultation.
Reconsultation, it is the process of someone to restore his mental state, physical state healthy. Do you understand? What is rehab? It is the process to someone to restore, to bring him back to normal state. ಒಬ್ಬ ವ್ಯಕ್ತಿನ, ಅದು ಗಂಡ ಆಗ್ಬೋದು ಹೆಣ್ಣಾಗ್ಬೋದು, ಒಬ್ಬ ವ್ಯಕ್ತಿನ ತನ್ನ ಹಿಂದಿನ ಸಹಜ ಸ್ಥಿತಿಗೆ ತರುವ ಪ್ರಕ್ರಿಯೆ ಪ್ರೋಸೆಸ್. ಅರ್ಥ ಆಯ್ತಾ? ದಟ್ ಈಸ್ reconsultation and the place is rehab. Here in this rehab, physically main 3 agenda is there. What is that? Physically, cognitively, we have to restore he or she. ನಾವು ಏನು ಮಾಡಬೇಕು? ರಿಹ್ಯಾಬಲ್ಲಿ ಏನು ಮಾಡ್ತಾರೆ ಅಂದರೆ, ಭೌತಿಕವಾಗಿ, ಫಿಸಿಕಲಿ ಭೌತಿಕವಾಗಿ, ಅದರಲ್ಲಿ ಮೆಂಟಲಿ ಸೇರಿಕೊಳ್ಳುತ್ತೆ, ಮಾನಸಿಕವಾಗಿ. ಕಾಗ್ನೇಟ್ಲಿ ಅಂದರೆ ಪರಿಜ್ಞಾನ, ಜ್ಞಾನ, ನಾಲೆಡ್ಜ್, ಪರಿಜ್ಞಾನ. ಇದು ಯಾವ ಕಲರ್ ಅಮ್ಮ? ಇದು ಬ್ಲೂ. ನಾನು ಕೇಳ್ತಾ ಇರೋದು ಇಲ್ಲಿ ಆನ್ಸರ್ ಅಲ್ಲಿ ಎಕೋ ಆಗ್ತಾ ಇದೆ. ಯು ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ಕಾಗ್ನೇಟಿವ್ ಬಿಹೇವಿಯರ್. ಕಾಗ್ನೇಟಿವ್ ಅಂದರೆ ನಾಲೆಡ್ಜ್, ಅವ್ರ ಪರಿಜ್ಞಾನ. ಇದು ಯಾವ ಕಲರು? ಆ ಮಗು ಸರಿಯಾಗಿಲ್ಲ ಅಂದರೆ ಅದು ಹೇಳಕ್ಕೆ ಬರಲ್ಲ. ಯಾವುದೋ ಕಾನ್ಷಿಯಸ್ಲಿ ಇದರಲ್ಲಿ ಇದ್ರೆ ಹೇಳಕ್ಕೆ ಬರಲ್ಲ. ಸೊ ರಿಹ್ಯಾಬ್ ಈಸ್, ವಾಟ್ ಈಸ್ ದಟ್ ರಿಹ್ಯಾಬ್? ಇಟ್ ಈಸ್ ಅ ಪ್ರೋಸೆಸ್ ಟು ಸಮನ್ restore. What restore? Is mental health, physical health as well as cognitive behavior to normal state. ಸಹಜ ಸ್ಥಿತಿಗೆ ತರುವ ಜಾಗ. ಅದು ಎಲ್ಲ ಆಗ್ಬೋದು ಅದು? ಆಸ್ ಐ ಟೋಲ್ಡ್, ಟೆಂಪಲ್, ಮಸೀದ್, ಚರ್ಚ್, ಜಿಮ್ನಾಷಿಯಂ, ಯೋಗ ಸೆಂಟರ್, ಹೋಮ್, ಸ್ಕೂಲ್ ಎಲ್ಲ ಸೇರಿ ರಿಹ್ಯಾಬ್ ಇದೆ. ಎಲ್ಲಾನು ಸೇರಿ ರಿಹ್ಯಾಬ್, ಪುನರ್ವಸತಿ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಯಾರು ರಿಹ್ಯಾಬ್ಗೆ ಸೇರ್ತಾರೆ? ವಿಚ್ ಆರ್ ದ ಪರ್ಸನ್ಸ್ ದೇ ಕಮ್ ಟು ರಿಹ್ಯಾಬ್, ದೇ ಅಡ್ಮಿಟ್ ಟು ರಿಹ್ಯಾಬ್? ಕ್ಯಾನ್ ಎನಿಬಡಿ ಟೆಲ್ ಮಿ? ನಮ್ಮ ಕಣ್ಣಿಗೆ ಬೀಳೋದು ಒಂದೇ ಒಂದು ಎಣ್ಣೆ ಬಿಟ್ಟರೆ ಇನ್ನೇನು ಬರಲ್ಲ. ಅಡಿಕ್ಷನ್ ಸೆಂಟರ್ ಅಂದರೆ ಎಣ್ಣೆ, ಆಲ್ಕೋಹಾಲ್, ಕುಡ್ತಾ, ಅದು ಬೇರೆ ಒಂದು 20% ಅಷ್ಟೇ. ಸ್ಮೋಕಿಂಗ್, ಡ್ರಗ್ಸು ಸುಭಾಷ್ ಡ್ರಗ್ ಸ್ಟೋರ್ ಅಂತ ಇರುತ್ತೆ. ಅಂದರೆ ಏನು ಅರ್ಥ ಆಯಿತು? ಮೆಡಿಕಲ್ ಸ್ಟೋರು, ಮೆಡಿಸನ್ಸು. ಬಟ್ ಅದೇ ಮೆಡಿಸನ್ನ, ವಾಚ್ ಕೇರ್ಫುಲಿ, ಅದೇ ಮೆಡಿಸನ್ನ ದುರುಪಯೋಗ ಪಡಿಸ್ಕೊಂಡ್ರೆ ದಟ್ ಸ್ಟ್ಯಾಂಡ್ಸ್ ಡ್ರಗ್. ನಾ ಹೇಳೋದೆಲ್ಲ ಅರ್ಥ ಆಗ್ತಾ ಇದೆಯಾ? ಇಫ್ ಮೆಡಿಸನ್ಸ್ ಆರ್ ಅಬ್ಯೂಸ್ ದುರುಪಯೋಗ, ಯೂಸ್ ಅಂದರೆ ಉಪಯೋಗ, ಅಬ್ಯೂಸ್ ಅಂದ್ರೇನು? ದುರುಪಯೋಗ, ಕೆಡ್ಸೋದು, ಮೊಲೆಸ್ಟ್ ಮಾಡೋದು, ಅಬ್ಯೂಸ್. ಅದನ್ನ ಡ್ರಗ್ಸ್ ಅಂತ ಕರಿತೀವಿ. ಡ್ರಗ್ಸಲ್ಲಿ ಎಷ್ಟೋ ವಿಧಗಳಿದೆ. ಡ್ರಗ್ಸಲ್ಲಿ ಬೇರೆ ಬೇರೆ ಇದೆ. ನಮಗೆ ಈಗ ಡ್ರಗ್ಸ್ ಅಂದರೆ ಕೆಮಿಕಲ್ಸ್ ಅಂತ ನೆನ್ಪಿಟ್ಕೊಳ್ಳೋಣ. ಇಲ್ಲಿ ಯಾರು ಆಲ್ಕೋಹಾಲ್, ಇವತ್ತೇ ಬರೆಯಲ್ಲ ನೋಡಿ, ಪೆನ್ನು ಇವತ್ತೇ ಬರೀತಾರೆ ಇಲ್ಲಿ. ಜಸ್ಟ್ ಐ ಆಮ್ ಹ್ಯಾವಿಂಗ್ ಮೈ ಪೆನ್. ಪಾಸ್ ಮಾಡು, ಎಂಟರ್ಟೈನ್ಮೆಂಟ್ ಪಾಸ್ ಮಾಡು. ಆಲ್ಕೋಹಾಲ್, ಓಕೆ? ಆಲ್ಕೋಹಾಲ್ ಇಸ್ ನಥಿಂಗ್ ಬಟ್ ಎಥನಾಲ್.
ethyl alcohol, smoking he told. Is it? Smoking ಹೇಳಿದ್ರಲ್ಲ. And also drugs in the form of maybe injection or tablets or even feeling smell or even it is tasted. Brown sugar, cocaine ಎಲ್ಲ ಟೇಸ್ಟ್ ನೋಡೋದು. There are so many types. ಇದೆಲ್ಲ ಯೂಸ್ ಆಗ್ತಾ ಇದೆಯಾ, ಮಿಸ್ಯೂಸ್ ಆಗ್ತಾ ಇದೆಯಾ? That word is called abuse. Abuse. Use for welfare. ಮನುಷ್ಯನ ಒಳಿತಿಗಾಗಿ ವೆಲ್ಫೇರ್. ಮಿಸ್ಯೂಸ್ ಆಗೋದು ಅಬ್ಯೂಸ್. ನಾವೆಲ್ಲ ಯಾವ ಸ್ಟೇಜಿಗೆ ಬಂದ್ಬಿಟ್ಟಿದ್ವಿ? ಅಬ್ಯೂಸ್ ಸ್ಟೇಜಲ್ಲಿ ಇದ್ದೀವಿ. ಸೊ ಅಂಥವ್ರನ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮಗೆ 3 ಕೆಲಸಗಳು ಸ್ವಲ್ಪ ಕಷ್ಟ ಆಗಿದೆ. ವೆಟರ್ನರಿ ಡಾಕ್ಟರ್ಸ್, ಪ್ರಾಣಿಗಳ ವೈದ್ಯರು, ಅಂಬಾನ ತಾಸು, ನಂಗೆ ಜ್ವರ ಇದೆ ಅನ್ನುತ್ತಾ ಮಾತಾಡೋಕ್ಕೆ ಬರಲ್ಲ. ಡಾಕ್ಟರ್ಸ್ ನೋಡಿ ಅದನ್ನು ಸೈಕಾಲಜಿಸ್ಟ್ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಐ ಆಮ್ ಶ್ಯೂರ್, ಇಸ್ ಇಟ್ ಕರೆಕ್ಟ್? ಸರಿ ತಾನೆ? ಪೀಡಿಯಾಟ್ರಿಷಿಯನ್, ಮಗುವಿನ ಡಾಕ್ಟರ್ಸ್ಗಳು, ಅವರು ಭಾಳ ಕಷ್ಟ. ಮಗುನ ಒಂದು ಇದು ನೋಡಿ, ಸಿಂಪ್ಟಮ್ಸ್ ನೋಡಿ ನಾವು ಏನು ಮಾಡ್ತೀವಿ, ಡಾಕ್ಟರ್ಸ್ಗಳು ಪೀಡಿಯಾಟ್ರಿಷಿಯನ್ ಟ್ರೀಟ್ಮೆಂಟ್ ಕೊಡ್ತಾರೆ. ಮಕ್ಕಳ ತಜ್ಞರು, ವೆಟರ್ನರಿ ಡಾಕ್ಟರ್ಸ್ಗಳು. ಅದೇ ಥರ ಇಲ್ಲೂ ಅಷ್ಟೇ, ನಾವು ನೋಡಿದ ತಕ್ಷಣ ತೀರ್ಮಾನ ಮಾಡೋಕ್ಕಾಗಲ್ಲ. ಬೈ ಮಿಯರ್ಲಿ ಲುಕಿಂಗ್ ಎಟ್ ಸೆಲ್ಫ್ ವಿ ಕೆನಾಟ್ ಏಬಲ್ ಟು ಜಡ್ಜ್, ಓ ಈಸ್ ದ ಪೇಷಂಟ್. ಇಲ್ಲಿ ಆಲ್ಕೋಹಾಲ್ ಇಲ್ಲದೆ ಇರೋರು ಬಂದು ಅಡ್ಮಿಟ್ ಆಗ್ತಾ ಇದ್ದಾರೆ. ಯಾವುದೋ ಒಂದು ಮಾತಿಗೆ ತಲೆ ಕೆಡಿಸ್ಕೊಂಡು ಮೈಂಡ್ ಅಪ್ಸೆಟ್ ಆಗಿ ಬಂದಿರೋರು ಇದ್ದಾರೆ ಇಲ್ಲಿ ಅಂದರೆ ಎಲ್ಲ ಕಡೆ, ಬೇರೆ ಕಡೆ. ಅರ್ಥ ಆಗ್ತಾ ಇದೆಯಾ? ದ ಅನದರ್ ವೆರಿ ಟಫ್ ಅಕಾರ್ಡಿಂಗ್ ಟು ಮೀ ಈಸ್ ಎ ಜಡ್ಜ್ಮೆಂಟ್. ತೀರ್ಮಾನಕ್ಕೆ ಬಂದ್ಬಿಡೋದಲ್ಲ. ಸೊ ನೋಡಿದ ತಕ್ಷಣ ತೀರ್ಮಾನಕ್ಕೆ ಬಂದ್ಬಿಡೋದಲ್ಲ. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ನಾವು ಸ್ಟೆಪ್ ಬೈ ಸ್ಟೆಪ್ ನಾವುಗಳು ಸ್ಟಡಿ ಮಾಡಬೇಕಾಗುತ್ತೆ. ದೇರ್ ಆರ್ ವೇರಿಯಸ್ ಮೆಥಡ್ಸ್ ಆರ್ ದೇರ್. ಮೆಡಿಕಲ್ ಕೇರ್ ಇನ್ ದ ರಿಹ್ಯಾಬ್ ಸೆಂಟರ್, ಫಿಸಿಕಲ್ ಕೇರ್, ಸ್ಪಿರಿಚುವಲ್ ಟೀಚಿಂಗ್, ಕಾಂಪೆನ್ಷನ್ಸ್ ನಾನಾ ವಿಧಗಳು, ಟೀಚಿಂಗ್, as well as you know, yoga and exercise. There are so many methods we are adapting in every rehab center to restore these persons to bring their normal life. Do you understand? Pause. I will stop. So finally we are ending with a small live. It has happened. There are 1,000 branches in the science. From that part, psychology is the subject of science, but now it is included to MA psychology, Master of Arts in Psychology. ಅರ್ಥ ಆಯ್ತಲ್ಲ? ಒಂದ್ಸಲಿ ಏನಾಗುತ್ತೆ, ಹೊಸ ಸ್ಮಾರ್ಟ್ ಆಗಿರೋ ಹುಡುಗ ಸೈಕಾಲಜಿ ಪ್ರೊಫೆಸರ್ ಫಸ್ಟ್ ಜಾಯಿನ್ ಆಗ್ತಾನೆ. ಎಲ್ಲಿಗೆ? ಕಾಲೇಜ್ಗೆ ಪಾಠ ಮಾಡೋಕ್ಕೆ. ಅಲ್ಲಿ ಹೆಚ್ಚು ಕಮ್ಮಿ ಒಂದು 80 ಸ್ಟೂಡೆಂಟ್ಸ್ಗಳಲ್ಲಿ 60 ಹುಡುಗಿರು, 20 ಹುಡುಗರು ಇರ್ತಾರೆ ಅಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಈ ಹುಡುಗ ಬಂದಿದ ತಕ್ಷಣ ಇವರು ಇಸ್ ಎ ಪ್ರೊಫೆಸರ್, ಲೆಕ್ಚರರ್, ಹೊಸದಾಗಿ ಅಪಾಯಿಂಟ್ ಆಗಿರೋದು. ಈ ಸ್ಟೂಡೆಂಟ್ಸ್ನೆಲ್ಲ ಟೀಸ್ ಮಾಡೋಕ್ಕೆ ಏನು ಮಾಡ್ತಾರೆ, ಆ ಮನುಷ್ಯ ಪಾಪ ನಿಂತ್ಕೊಂಡು ಹೇಳ್ತಾನೆ, ಓ ಅಂತ ಕಿರಿಸ್ತಾ ಇರ್ತಾರೆ. ಒಂದು ಕಡೆ ಹುಡುಗಿರೆಲ್ಲ ಒಂಥರ ಭಾಳ ಚೀಪಾಗಿ ನೋಡೋದು, ಇನ್ನೇನು ಹುಡುಗ ಇವನು ಪ್ರೊಫೆಸರ್ ಆಗಿರೋದು. ಸರಿ, ಇವರು ಲೆಕ್ಚರರ್ ಬಂದು ಡೇಟ್ ಹಾಕ್ತಾರೆ, ಹೆಡ್ಡಿಂಗ್ ಬರೀತಾರೆ, ಅವ್ರು ಯಾರೋ ಒಬ್ಬನೇ ಕಿರಿಸ್ತಾರೆ ಅಲ್ಲಿ. ಸರಿ, ಇವರು ಮಾತಾಡೋಕ್ಕೆ ಬಿಡಲ್ಲ ಯಾರನ್ನ,
ಈ ಲೆಕ್ಚರ್ನ ಮಾತಾಡೋಕ್ಕೆ ಬಿಡಲ್ಲ. ಹುಡುಗಿರು ಟೀಸ್ ಮಾಡೋದು, ಹುಡುಗಿರೇ ಜಾಸ್ತಿ ಟೀಸ್ ಮಾಡೋದು, ಹಿಂಗೆಲ್ಲ ಮಾಡುವಾಗ ಈ ಲೆಕ್ಚರಲ್ಲಿ ಗೊತ್ತಾಗ್ಬಿಡ್ತದೆ. ಸೈಕಾಲಜಿ ಅಲ್ವಾ, ಮನಃಶಾಸ್ತ್ರ ಓದಿರೋ ಗೊತ್ತಾಗ್ಬಿಡ್ತದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ವಿಲ್ ಸ್ಟಾಪ್ ದ ಕ್ಲಾಸ್ ಟುಡೇ. ನಂದು ಒಂದು ಲವ್ ಫೇಲ್ಯೂರ್ ಸ್ಟೋರಿ ಹೇಳಲ್ಲ ಅಂತಾರೆ. ಹುಡುಗರಿಗೆಲ್ಲ ಖುಷಿ ಆಗ್ಬಿಡ್ತದೆ. ಲವ್ ಫೇಲ್ಯೂರ ಹೇಳಿ ಸಾರ್ ಅಂತ. ಅರ್ಥ ಆಯ್ತಲ್ಲ? ಮಧ್ಯೆ ಒಬ್ಬ ಶೀಟಿ ಹೊಡೆದ್ಬಿಡ್ತಾನೆ. ಮಧ್ಯದಲ್ಲಿ ಯಾರೋ ಒಬ್ಬ ಹುಡುಗ ವಿಸಿಲ್ ಹೊಡೆದ್ಬಿಡ್ತಾನೆ. ಅಲ್ಲಿಗೆ ಇವರು ಕ್ಲಾಸ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದ್ಮೇಲೆ ನಾನೊಂದು ಲವ್ ಸ್ಟೋರಿ ಇದೆ ಫ್ರೆಂಡ್ಸ್. ಏನು, ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ, ಓ ಅಂತ ಕಿರಿಸ್ತಾರೆ ಎಲ್ಲ. ಮಾಡಿ ಸಾರ್, ನಾನೇ ಅವಳನ್ನೇ ಮದುವೆ ಆಗಬೇಕು ಅಂತಿದ್ದೀನಿ ಅಂತಾರೆ. ಆಯಿತು ಸರ್, ನಾವೆಲ್ಲ ಬರ್ತೀವಿ ಅಂತ ಹುಡುಗರು. ಆ ಹುಡುಗಿಗೂ ಇಷ್ಟ ಇದೆಯಪ್ಪ ನನ್ನ ಕಂಡ್ರೆ. ಆ ಹುಡುಗಿಗೆ ಒಬ್ಬ ತಮ್ಮ ಇದ್ದ. ನಾನು ಅವ್ರ ಮನೆ ಕಡೆ ಹೋದಾಗ ವಿಸಿಲ್ ಹೊಡ್ಬಿಡ್ತಿದ್ದ. ಅವ್ರ ಅಪ್ಪ ಅಮ್ಮ ಬಂದು ಹುಡುಗಿನ ಹೇಳ್ಕೊಂಡು ಹೋಗ್ಬಿಡೋರು ಅಂತ. ಸೀಟಿ ಹೊಡಿತಿದ್ದ. ಎಲ್ಲರೂ ಒಬ್ಬನ ಕಡೆ ನೋಡ್ತಾರೆ, ಇವನೇ ತಾನೇ ಸೀಟಿ ಹೊಡೆದಿದ್ದು. ಏನಪ್ಪ ಅಲ್ಲಿ ಸೀಟಿ ಬಿಸಿಲು ಹೊಡ್ದಲ್ಲ, ಅವನ್ನ ಕಂಡುಹಿಡಿಬೇಕು ಇವರು. ಆಗ ಆ ಹುಡುಗ ನಿಂತ್ಕೊಂಡು, ಸಾರ್ ನನಗೆ ಅಕ್ಕ ಇಲ್ಲ ಅಂತ ಅವನು. ಅದಕ್ಕೆ ಇವರು, ನನಗೂ ಯಾವ ಲವರ್ ಇಲ್ಲಪ್ಪ ಅಂತ. ಸೈಕಾಲಜಿ ಅವನ್ನ ಹಿಡ್ದಾಕಕ್ಕೆ ಇದೆಲ್ಲ ಕಥೆಗಳು. ಓಕೆ ಫ್ರೆಂಡ್ಸ್, ಈಗ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಡೌಟ್ಸ್ ಇದ್ದರೆ ಐ ವಿಲ್ ಗಿವ್ 30 seconds. So as much as possible I may clear doubts. If I don't know the answer, I will consult my higher authority and I will provide answer within evening. Okay? Pause.